ನಿನ್ನ ಬಾಂಗಳದಂತೆ ನನ್ನ ಮನವಿರಲಿ. ಇವರು ನಾಡಗೀತೆ ರಚಿಸಿದ ಮಹಾನ್ ಕವಿ, ಕನ್ನಡದ ಡಿಂಡಿಮವನ್ನ ಕನ್ನಡಿಗರಿಗೆ ಬಿಂಬಿಸಿದ ಮಹಾನ್ ಚೇತನ, ರಾಮಾಯಣಂ ದರ್ಶನಂ ಮೂಲಕ ಕಾವ್ಯ ಲೋಕದಲ್ಲಿ ಹೊಸ ಅಲೆ ಬೀಸಿದಂಥ ಅದಮ್ಯ ಕವಿ. ಆ ಕವಿ ಇಂದು ನಮ್ಮೊಂದಿಗೆಲ್ಲದಿದ್ರೂ ಕೂಡ ಅಮೂರ್ತ ರೂಪದಲ್ಲಿ ಕಾವ್ಯಗಳ ಮೂಲಕ ಉಸಿರಾಡುತ್ತಿರುವಂಥ ಜೀವಂತ ಕವಿ. ಆ ರಸಋಷಿಗಿಂದು ಜನ್ಮದಿನದ ಸಂಭ್ರಮ. ಕುವೆಂಪು ಹೆಸರಿನಲ್ಲಿ ಒಂದು ರಸಾನುಭೂತಿ ಇದೆ. ಕವಿಗಳಂದ್ರೆ ಸಾಕು, ಅವರೊಬ್ಬ ರಸಋಷಿ. ನಮ್ಮೊಳಗೊಬ್ಬರಂತೆ ಬೆಳೆದ ಮೇರು ಪರ್ವತ. ಮನುಜ ಮತ ವಿಶ್ವಮತವನ್ನು ವಿಶ್ವಕ್ಕೆ ಸಾರುತ್ತಾ ವ್ಯಕ್ತಿಯಲ್ಲಡಗಿದ ಚೇತನವನ್ನ ಬಡಿದೆಬ್ಬಿಸಿದ ಅಮೂರ್ತ ಕವಿ ಕುವೆಂಪು. ಆ ರಾಷ್ಟ್ರಕವಿಗಿಂದು ಜನ್ಮದಿನದ ಸಂಭ್ರಮ. ಅವರೊಬ್ಬ ನಾಡುನುಡಿಯ ಸೇವಕರಂತೆ ಅವರ ಮಾತು, ಬರಹ, ಕೃತಿ, ಕಾದಂಬರಿ, ಕವಿತೆ ಪ್ರತಿಯೊಂದು ಸಾಲಿನಲ್ಲಿಯೂ ತನ್ನದೇ ಆದ ಸರಳತೆಯನ್ನ ಮೆರೆಯುತ್ತಾ ಬಂದ ಕಾರಣಕ್ಕೆ ಅವರ ನಂತರದ ಎಲ್ಲಾ ಕವಿಗಳಿಗೂ ರಸಋಷಿ ಆದರ್ಶರಾಗಿರೋದು. ರಸಋಷಿಯ ವಿಶ್ವಮಾನವ ಸಂದೇಶವೊಂದೇ ಸಾಕು ಕುವೆಂಪುರವರ ಕಾವ್ಯ ಸಾಮ್ರಾಜ್ಯದ ಆಳವನ್ನು ಅಳೆಯಲು. ಕನ್ನಡ ಸಾರಸತ್ವ ಲೋಕದಲ್ಲಿ ಮಾನವತಾವಾದವನ್ನು ಮೊಟ್ಟಮೊದಲು ಬೆತ್ತಿದ್ದು ಕವಿ. ಕನ್ನಡಕ್ಕೆ ಮೊದಲ ಜ್ಞಾನಪೀಠ ತಂದುಕೊಟ್ಟ ಮಹಾನ್ ಚೇತನಕ್ಕೆಂದು ಜನ್ಮದಿನದ ಸಂಭ್ರಮ. ಕುವೆಂಪು ರಾಷ್ಟ್ರಕವಿ, ಸಾಹಿತ್ಯ ಲೋಕದ ಅದಮ್ಯ ಚೇತನ. 1904 ಡಿಸೆಂಬರ್ 29ರಂದು ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನ ಹಿರೇಕೋಡಿಗೆಯಲ್ಲಿ ಜನಿಸಿದ್ರು. ಆದರೆ ಕುವೆಂಪು ಬೆಳೆದದ್ದು ಮಾತ್ರ ಮಲೆನಾಡ ಮಡಲಿನ ತೀರ್ಥಹಳ್ಳಿಯ ಕುಪ್ಪಳ್ಳಿಯಲ್ಲಿ. ಸೀತಮ್ಮ ವೆಂಕಟಪ್ಪರ ಪುತ್ರನಾಗಿ ಜನಿಸಿದ ಪುಟ್ಟಪ್ಪನಿಗೆ ಇಬ್ಬರು ಮುದ್ದಾದ ತಂಗಿಯರು. ಕನ್ನಡ ಹಾಗೂ ಇಂಗ್ಲಿಷ್ನಲ್ಲಿ ಸ್ನಾತಕೋತ್ತರ ಪದವಿ ಗಳಿಸಿದ್ರು. ಕುವೆಂಪು ಕವಿಯಾದ ರೀತಿಯೇ ಒಂದು ವಿಶೇಷ. ಕವಿ ಕುವೆಂಪು ಬರೆದ ಮೊದಲ ಕವಿತೆ ಆಂಗ್ಲ ಭಾಷೆಯಲ್ಲೇ. ಕುವೆಂಪು ಕವಿಯಾದ ರೀತಿಯೇ ಒಂದು ವಿಶೇಷ. ಕವಿ ಕುವೆಂಪು ಬರೆದ ಮೊದಲ ಕವಿತೆ ಆಂಗ್ಲ ಭಾಷೆಯಲ್ಲೇ. ಆದರೆ ಮಾತೃಭಾಷೆಯ ಅತಿಯಾದ ವ್ಯಾಮೋಹ ಕುವೆಂಪುರನ್ನು ಕನ್ನಡದಲ್ಲಿಯೇ ಮಹೋನ್ನತ ಕವಿಯನ್ನಾಗಿಸಿತು. ಕುವೆಂಪು ವೃತ್ತಿಯನ್ನಾಗಿಸಿಕೊಂಡಿದ್ದು ಉಪನ್ಯಾಸಕ ವೃತ್ತಿಯನ್ನ. ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಯಾಗಿಯೂ ಸಹ ಕುವೆಂಪುರವರು ಕೆಲ ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ್ರು. ಕನ್ನಡಕ್ಕಾಗಿಯೇ ದುಡಿದು ಕನ್ನಡವೇ ನನ್ನುಸಿರು ಎಂದು ಮಾತೃಭಾಷೆಯಲ್ಲಿ 10 ಪುಸ್ತಕಗಳನ್ನು ಬರೆದು ಕಾವ್ಯ ಪ್ರೌಢಿಮೆಯನ್ನ ಮುಗಿಲೆತ್ತರಕ್ಕೇರಿಸಿದ ಕವಿ ಕುವೆಂಪು. ಮನುಷ್ಯ ಜಾತಿ ತಾನೊಂದೇ ಒಲಂ ಎಂಬುದನ್ನು ಯಾವುದೇ ಭೇದ ಭಾವವಿಲ್ಲದೆ ಸ್ವೀಕರಿಸಬೇಕೆಂಬ ನಿಲುವು ಕುವೆಂಪುರವರದಾಗಿತ್ತು.
ಉಪನ್ಯಾಸದ ಕಾಯಕದೊಂದಿಗೆ ಕಾವ್ಯದ ರಚನೆಯನ್ನು ಮೈಗೂಡಿಸಿಕೊಂಡ ಶ್ರೇಷ್ಠ ವ್ಯಕ್ತಿತ್ವ ಕುವೆಂಪುರವರದ್ದು. ಅವರ ಒಂದೊಂದು ರಚನಾತ್ಮಕ ಬರವಣಿಗೆಗಳು ಸಾಹಿತ್ಯ ಲೋಕದಲ್ಲಿಯೇ ಸಂಚಲನವನ್ನುಂಟು ಮಾಡಿತ್ತು. 1994 ಕನ್ನಡ ಸಾರಸತ್ವ ಲೋಕಕ್ಕೆ ದೊಡ್ಡ ಆಘಾತ. ಕಾರಣ, ಅಂದು ರಾಷ್ಟ್ರಕವಿಯ ಕಾವ್ಯಲೋಕ ತನ್ನ ಅಮೂಲ್ಯ ರತ್ನವನ್ನು ಕಳೆದುಕೊಂಡ ದಿನ. ಸಮುದಾಯ ಸುಧಾರಣೆ ಎಂಬ ಧ್ಯೇಯ ವಾಕ್ಯವನ್ನು ಕಾವ್ಯದ ಶ್ರೀಮಂತಿಕೆಯೊಂದಿಗೆ ಬೆರೆಸಿದ ಕವಿ ಕುವೆಂಪು. ಇದಕ್ಕೆ ಪ್ರತ್ಯಕ್ಷ ಉದಾಹರಣೆ ಮಂತ್ರಮಾಂಗಲ್ಯ. ಸಂಪ್ರದಾಯಗಳಡಿಯಲ್ಲಿ ಹಣ ಚೆಲ್ಲಿ ವಿವಾಹವಾಗುವವರಿಗೆ ಇದೊಂದು ಮಾದರಿ ಪದ್ಧತಿ. ಸಾವಿರಾರು ಜನ ವಿಚಾರವಂತರು, ವಿವೇಕಿಗಳು ಈ ಪದ್ಧತಿಯಲ್ಲಿಯೇ ವಿವಾಹವಾಗಿದ್ದಾರೆ. ಅವರ ಸರಳ ಪುಸ್ತಕವನ್ನು ಓದು ಬರಹ ಬಲ್ಲ ಯಾರು ಬೇಕಾದರೂ ಸರಳವಾಗಿ ಓದಿ ಹೇಳಿ ಯುವ ಜೋಡಿಗೆ ದಾಂಪತ್ಯಕ್ಕೆ ಕಾಲಿರಿಸುವ ವಿಶೇಷ ಸಂಪ್ರದಾಯ ಇದು. ರಲ್ಲಿ ಭಾರತದ ಅತ್ಯುನ್ನತ ಸಾಹಿತ್ಯಕ್ಕೆ ಮೀಸಲಾದ ಜ್ಞಾನಪೀಠ ಪ್ರಶಸ್ತಿಯು ಪುಟ್ಟಪ್ಪನವರಿಗೆ ದೊರೆಯಿತು. ಕನ್ನಡಕ್ಕೆ ಮೊದಲ ಜ್ಞಾನಪೀಠ ತಂದುಕೊಟ್ಟ ಕೀರ್ತಿ ಅವರದು. ಹಾಗೆಯೇ ಮೊದಲ ಪಂಪ ಪ್ರಶಸ್ತಿಯನ್ನು ಹಾಗೂ ಮೊದಲ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಸಹ ಕರ್ನಾಟಕ ಸರ್ಕಾರ ರಾಷ್ಟ್ರಕವಿಗೆ ನೀಡಿ ಗೌರವಿಸಿದೆ. ಐರಿಷ್ ಕವಿ ಜೇಮ್ಸ್ ಕಜಿನ್ಸ್ ಮುಖಾಂತರ ಕನ್ನಡ ದೀಕ್ಷೆ ತೊಟ್ಟು ಕಂಕಣ ಕಟ್ಟಿದ ಕುವೆಂಪುರವರ ಅಭಿಮಾನದ ಹಾದಿ ಅನಿಕೇತನವೇ. ಕುವೆಂಪುರವರ ಪ್ರತಿ ಕಾವ್ಯವೂ ಅವರ್ಣನೀಯವೇ. ರಸಋಷಿ ಕುವೆಂಪು ರಚಿಸಿದಂತಹ ಹಲವು ಗೀತೆಗಳು, ಭಾವಗೀತೆಗಳು ಜನಮಾನಸದಲ್ಲಿ ಇಂದಿಗೂ ಕೂಡ ಅಚ್ಚೊತ್ತಿದೆ. ನಾಡಗೀತೆಯ ಆಲಾಪದ ಗುಣಿಗೆ ಕುವೆಂಪು ಸಾಹಿತ್ಯದ ಪ್ರೌಢಿಮೆಯನ್ನು ಎತ್ತಿ ತೋರಿಸುತ್ತೆ. ಅಷ್ಟಕ್ಕೂ ಕುವೆಂಪುರವರು ಬರೆದಂಥ ಪುಸ್ತಕಗಳಾವು, ಆ ಪುಸ್ತಕದ ಸ್ವಾರಸ್ಯವಾದರೂ ಏನು ಅಂತ ಕೇಳ್ತೀರಾ? ಈ ವಿರಾಮದ ನಂತರ ನೋಡಿ. ನನ್ನ